ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಬಿಗ್ ರಿಲೀಫ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಶೂಟಿಂಗ್ ಯಾವಾಗ ಮತ್ತೆ ರೆಸ್ಯೂಮ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಎಲ್ಲ ಸ್ಪರ್ಧಿಗಳು ಏಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ. ಕಂಪ್ಲೀಟ್ ಜಾಲಿವುಡ್ ಸ್ಟುಡಿಯೋಗೆ ಸೀಲ್ ಮಾಡಲಾಗಿದೆ. 10 ದಿನಗಳ ಸಮಯಾವಕಾಶವನ್ನ ಕೊಡಲಾಗಿದೆ ಎಲ್ಲವನ್ನ ಕೂಡ ಸರಿಪಡಿಸೋಕೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಬಟ್ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಆಗಬೇಕು, ಅದಾದಂತಹ ನಂತರದಲ್ಲಿ ಉಳಿದಂತಹ ಪ್ರಕ್ರಿಯೆಗಳು. ಆಗಲೇ ನಮ್ಮ ಪ್ರತಿನಿಧಿ ಮೋಹನ್ ಮಾತನಾಡುವಂತಹ ಮಾಹಿತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬೆಸ್ಕಾಂನವರು ಕೂಡ ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಮತ್ತೆ ರೆಸ್ಯೂಮ್ ಆಗುತ್ತಾ? ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಸಿಕ್ಕರೂ ಕೂಡ ಬೆಸ್ಕಾಂನದ್ದು ಇವರು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಅವರು ಕೂಡ ತಕ್ಷಣಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾರಾ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಈಗಲೇ ನಡೆದು ಹೋಗುತ್ತಾ ಐಡಿಯಾ ಇಲ್ಲ. ಬಟ್ ಸದ್ಯಕ್ಕಂತೂ ಒಂದಿಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಜಾಲಿವುಡ್ ಸ್ಟುಡಿಯೋಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡುವಂತಹ ಸಾಧ್ಯತೆ ಇದೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ, ನಂಬರ್ 1 ರಿಯಾಲಿಟಿ ಶೋ, ದೊಡ್ಡ ಸಂಖ್ಯೆಯಲ್ಲಿ ವೀಕ್ಷಕರನ್ನ ಪಡೆದಿರುವಂತಹ ರಿಯಾಲಿಟಿ ಶೋ ಇದು. ಬಿಗ್ ಬಾಸ್ ಹೌಸ್ನ ಒಳಗೆ, ಬಿಗ್ ಬಾಸ್ ಮನೆಯ ಒಳಗಿರುವಂತಹ 17 ಕಂಟೆಸ್ಟೆಂಟ್ಗಳು ಜನರಿಗೆ ಕಾಣಿಸ್ತಾರೆ. ಬಟ್ ಆ ಶೋನ ನಡೆಸೋದಕ್ಕೆ ಅಂತ ಹೇಳಿ ಸುಮಾರು 400ರಿಂದ 500 ಆ ಎಂಪ್ಲಾಯೀಸ್ ಇದರ ಹಿಂದೆ ವರ್ಕ್ ಮಾಡ್ತಾರೆ, ಟೆಕ್ನಿಷಿಯನ್ಸ್ ಇದರ ಹಿಂದೆ ವರ್ಕ್ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಆಗ್ಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ನ ಹಲವು ಮಾಜಿ ಸ್ಪರ್ಧಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಒಂದು ದೊಡ್ಡ ರಿಯಾಲಿಟಿ ಶೋ, ಸರ್ಕಾರ ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಆ ಜಾಗದಲ್ಲಿ 2 ವರ್ಷಗಳ ಬಳಿಕ ಜಾಲಿವುಡ್ ಸ್ಟುಡಿಯೋನ ಒಳಭಾಗದಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇರೋದು. ಒಂದು ಸಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ನ ಸರಿಯಾಗಿ ಮಾಡ್ಕೋಬೇಕಾಗಿತ್ತು. ಮಾಡಿದ್ದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ವೇನೋ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಕವಿದಿದ್ದಂತಹ ಕಾರ್ ಮೋಡ ಸರಿದಿದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಬಟ್ ಶೂಟಿಂಗ್ ಎಷ್ಟು ಹೊತ್ತಿಗೆ ಶುರುವಾಗುತ್ತೆ ಇದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಸಮಸ್ಯೆ ಆಗಿದ್ಯಾವ ಕಾರಣಕ್ಕೆ? ಸಮಸ್ಯೆ ಆಗಿದ್ದು ಜಾಲಿವುಡ್ ಸ್ಟುಡಿಯೋಸ್ನವರು ಪರಿಸರಕ್ಕೆ ಸಂಬಂಧಪಟ್ಟಂತಹ ನಿಯಮಾವಳಿಗಳು ಏನಿದ್ದಾವೋ ಅದನ್ನ ಸರಿಯಾಗಿ ಅವರು ಪಾಲನೆ ಮಾಡ್ತಾ ಇಲ್ಲ. ಜೊತೆಗೆ ಜಾಲಿವುಡ್ ಸ್ಟುಡಿಯೋನಿಂದ ಹೊರಬರುವಂತಹ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಸಂಸ್ಕರಿಸದೆ ನೇರವಾಗಿ ವೃಷಭಾವತಿಪುರ ಕೆರೆಗೆ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿರುವಂತಹ ನೀರು ಕಲುಷಿತಗೊಳ್ತಾ ಇದೆ. ಸುಮಾರು 10 ಜಾನುವಾರುಗಳು ಆ ನೀರನ್ನ ಕುಡಿದು ಪ್ರಾಣವನ್ನ ಕಳ್ಕೊಂಡಿದ್ದಾವೆ ಅಂತ ಹೇಳಿ ಸ್ಥಳೀಯರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಮಾಲಿನ್ಯ ನಿಯಂತ್ರಣ ಮಂಡಳಿ ಫೀಲ್ಡ್ಗಿಳಿಯುವಂತಹ ಕೆಲಸವನ್ನ ಮಾಡಿತು. ಅದಾದ ಬಳಿಕವೇ 6ನೇ ತಾರೀಕು ನೋಟಿಸ್ ಅನ್ನ ಕೊಟ್ಟು 7ನೇ ತಾರೀಕು ಅಂದ್ರೆ ನಿನ್ನೆ ಏಕಾಏಕಿ ಸೀಲ್ ಮಾಡುವಂತಹ ಕೆಲಸವನ್ನ ಮಾಡಿತು. ಇವತ್ತು ಬೆಳಗ್ಗಿನಿಂದಾನೇ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನ ಸಿಬ್ಬಂದಿ ಅಲ್ಲಿ ಹೋಗಿ ಮೊಕ್ಕಾಮನ್ನ ಹೂಡುವಂತಹ ಕೆಲಸ ಮಾಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು, ಮನವಿಯನ್ನ ಮಾಡಿಕೊಂಡ್ರು, ರಿಕ್ವೆಸ್ಟ್ ಲೆಟರ್ ಅನ್ನ ಕೊಟ್ಟರು. ನಮಗೆ ಸಮಯಾವಕಾಶ ಕೊಡಿ, ನಾವು ಎಲ್ಲವನ್ನ ಸರಿಪಡಿಸ್ತೀವಿ. ಯಾವ ಉಲ್ಲಂಘನೆಯಾಗಿದೆಯೋ ಅದನ್ನ ಸರಿಪಡಿಸುವುದಕ್ಕೆ ನಮ್ಗೆ ಸಮಯ ಕೊಡಿ, ನಾವು ಎಲ್ಲವನ್ನ ಕೂಡ ಸರಿಪಡಿಸ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡ್ರು. ಅದಾದ ಬಳಿಕ ಆ ಮನವಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವರ್ಗಾವಣೆ ಮಾಡುವಂತಹ ಕೆಲಸ ಮಾಡಲಾಯಿತು. ಮಾಲಿನ್ಯ ನಿಯಂತ್ರಣ ಮಂಡಳಿ 10 ದಿನಗಳ ಕಾಲಾವಕಾಶವನ್ನ ನೀಡಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಇನ್ನು ಇದೆಲ್ಲದರ ಮಧ್ಯೆ 10 ದಿನಗಳ ಕಾಲಾವಕಾಶ ಸಿಗ್ತಾ ಇದ್ದ ಹಾಗೆ ರಿಟ್ ಅರ್ಜಿಯನ್ನ ಕೂಡ ವಾಪಸ್ ಪಡೆಯಲಾಗಿದೆ. ಆಗ್ಲೇ ವಕೀಲ ವಿಶ್ವಾಸ್ ಗೌಡ ಅವರು ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಲಾಗಿತ್ತು, ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕಲಾಗಿತ್ತು. ಆ ರಿಟ್ ಅರ್ಜಿಯನ್ನ 10 ದಿನಗಳ ಸಮಯಾವಕಾಶವನ್ನ ಈಗಾಗಲೇ ಕೊಟ್ಟಿರುವಂತಹ ಕಾರಣಕ್ಕಾಗಿ ರಿಟ್ ಅರ್ಜಿಯನ್ನ ವಾಪಸ್ ಪಡೆಯುವಂತಹ ಕೆಲಸವನ್ನ ಜಾಲಿವುಡ್ ಸ್ಟುಡಿಯೋಸ್ ಮಾಡಿದೆ. ಬಟ್ ಎಷ್ಟು ಹೊತ್ತಿಗೆ ಸೀಲ್ ಓಪನ್ ಆಗುತ್ತೆ ಅನ್ನುವಂತಹ ಕುತೂಹಲ ಈಗ ಖಂಡಿತ ಇದೆ. ಇನ್ನು ಈಗಲ್ಟನ್ ರೆಸಾರ್ಟ್, ಅಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ಇರಿಸಲಾಗಿರೋದು. ಅಲ್ಲಿ ರೂಮ್ಗಳಲ್ಲಿ ಟಿವಿಗಳ ಕನೆಕ್ಷನ್ ಕೂಡ ಕಟ್ ಮಾಡಿದ್ದಾರೆ, ಕ್ವಾರಂಟೈನ್ ಮಾಡಿ ಇಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಆಗ್ಲೇ ನೀಡ್ತಾ ಇದ್ರು. ಅಲ್ಲೂ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಕಂಡು ಬಂದಿಲ್ಲ. ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಮೊದಲಿಗೆ ಜಾಲಿವುಡ್ ಸ್ಟುಡಿಯೋಸ್ಗೆ ಹಾಕಿರುವಂತಹ ಸೀಲ್ ಅದು ಓಪನ್ ಆಗಬೇಕು. 10 ದಿನಗಳ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋದು ಇರುವಂತಹ ಮಾಹಿತಿ. ಬಟ್ ಅಧಿಕೃತವಾಗಿ ಡೋರ್ ಓಪನ್ ಆಗಬೇಕು, ಅದು ಎಷ್ಟು ಹೊತ್ತಿಗೆ ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದೊಮ್ಮೆ ಡೋರ್ ಓಪನ್ ಆದಂತಹ ನಂತರದಲ್ಲಿ ಒಳಭಾಗದಲ್ಲಿರುವಂತಹ ಬಿಗ್ ಬಾಸ್ ಮನೆ ಅದು ಕೂಡ ಕಾರ್ಯಾರಂಭ ಮಾಡುತ್ತೆ. ಅದಾದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ನರೇಂದ್ರ ಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ನೋಡೋಣ ಬನ್ನಿ. ಆ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ನ ನೀಡ್ತೀವಿ. ಬಟ್ ಅದಕ್ಕೂ ಮೊದಲು ರಿಟ್ ಅರ್ಜಿಯನ್ನ ವಾಪಸ್ ಪಡೆದಂತಹ
ನಂತರದಲ್ಲಿ ವಿಶ್ವಾಸ್ ಗೌಡ ಅವರು ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲರು ಅವರು ಕೋರ್ಟಿಗೆ ಹೋಗೋದಕ್ಕಿಂತ ಮುಂಚೆ ಮಾತನಾಡಿದ್ರು ಮಾಧ್ಯಮಗಳಿಗೆ. ಏನಂತ ಹೇಳಿದ್ರು ನೋಡೋಣ ಬನ್ನಿ. 10 ದಿನಗಳ ಕಾಲಾವಕಾಶ ಅಂತ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ. ಅದನ್ನ ನೀವು ಹಾಕಿರೋ ರಿಟ್ ಅರ್ಜಿನ ವಾಪಸ್ ಈಗ ತಗೋತೀವಿ. 2:30 ವಿಚಾರಣೆ ಇದೆ, ಆ ಟೈಮಲ್ಲೇ ಮಾಡೋದು. ಇಲ್ಲಿ ಕೌಂಟ್ರಲ್ಲೇ ಫೈಲ್ ಮಾಡ್ಬೋದಾಗುತ್ತೆ. ಯಾಕಂದ್ರೆ ಅದು ಇನ್ಫ್ಲೆಕ್ಷಸ್ ಆಗುತ್ತೆ. ನಾವೇನಾದ್ರೂ ಕ್ಲೋಸರೇ ಮಾಡ್ಬಿಟ್ಟಿದ್ದಾರೆ ಅಂತ ಹಾಕಿರ್ತೀವಿ, ಮನವಿ ಮಾಡಿರ್ತೀವಿ ಕೋರ್ಟ್ಗೆ. ಈಗ ಓಪನ್ ಮಾಡಿಕ್ಕೆ ಅವಕಾಶ ಕೊಟ್ಟಾಗ ನಮಗೆ ಅದು ರಿಟ್ ಸಸ್ಟೈನ್ ಆಗಲ್ಲ. ಅದರಿಂದ ನಾವು ವಿಡ್ರಾ ಮಾಡಬೇಕಾಗತ್ತೆ. ಅದನ್ನ 10 ದಿನಗಳ ಕಾಲಾವಕಾಶ ಅಂತ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ. ಅದನ್ನ ನೀವು ಹಾಕಿರೋ ರಿಟ್ ಅರ್ಜಿನ ವಾಪಸ್ ಈಗ ತಗೋತೀವಿ. 2:30 ವಿಚಾರಣೆ ಇದೆ, ಆ ಟೈಮಲ್ಲೇ ಮಾಡೋದು. ಇಲ್ಲಿ ಕೌಂಟ್ರಲ್ಲೇ ಫೈಲ್ ಮಾಡ್ಬೋದಾಗುತ್ತೆ. ಯಾಕಂದ್ರೆ ಅದು ಇನ್ಫ್ಲೆಕ್ಷಸ್ ಆಗುತ್ತೆ. ನಾವೇನಾದ್ರೂ ಕ್ಲೋಸರೇ ಮಾಡ್ಬಿಟ್ಟಿದ್ದಾರೆ ಅಂತ ಹಾಕಿರ್ತೀವಿ, ಮನವಿ ಮಾಡಿರ್ತೀವಿ ಕೋರ್ಟ್ಗೆ. ಈಗ ಓಪನ್ ಮಾಡಿಕ್ಕೆ ಅವಕಾಶ ಕೊಟ್ಟಾಗ ನಮಗೆ ಅದು ರಿಟ್ ಸಸ್ಟೈನ್ ಆಗಲ್ಲ. ಅದರಿಂದ ನಾವು ವಿಡ್ರಾ ಮಾಡಬೇಕಾಗತ್ತೆ. ಇದು ವಕೀಲ ವಿಶ್ವಾಸ್ ಗೌಡ ಅವರ ಮಾತು. ಅರ್ಜಿ ವಾಪಸ್ ಪಡೆಯುವುದಕ್ಕಿಂತ ಮುಂಚೆ ಅವರು ಕೊಟ್ಟಂತಹ ಮಾಹಿತಿ. ಅದಾದ ನಂತರ ರಿಟ್ ಅರ್ಜಿಯನ್ನ ಈಗಾಗಲೇ ವಾಪಸ್ ಪಡೆಯುವಂತಹ ಕೆಲಸ ಆಗೋಗ್ಬಿಟ್ಟಿದೆ. ಅರ್ಜಿ ವಾಪಸ್ ಆಗಿರೋದ್ರಿಂದಾನೇ ಕೆಲವೇ ಕ್ಷಣಗಳಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ 10 ದಿನಗಳ ಸಮಯಾವಕಾಶವನ್ನ ಈಗಾಗಲೇ ನೀಡಿರೋದ್ರಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ 10 ದಿನಗಳ ಕಾಲಾವಕಾಶವನ್ನ ನೀಡಿರೋದ್ರಿಂದ ಕೆಲವೇ ಕ್ಷಣದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಆಗುವಂತಹ ನಿರೀಕ್ಷೆ ಇದೆ. ಅಲ್ಲಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಆವರಿಸಿರುವಂತಹ ಕಾರ್ಮೋಡವೂ ಕೂಡ ಸರಿಯುವಂತಹ ಕ್ಷಣ ಹತ್ತಿರವಾದಂತೆ ಕಾಣಿಸ್ತಾ ಇದೆ. ಇನ್ನು ಜಾಲಿವುಡ್ಗೆ ಅನುಮತಿಯನ್ನ ನೀಡೋದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ಧಾರ ಅಂತ ಹೇಳಿ ಆಗ್ಲೇ ಜಿಲ್ಲಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಆ ನಿರ್ಧಾರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಿಟ್ಟಿದ್ದು. ಯಾಕಂದ್ರೆ ನಮಗ್ ಮನವಿಯನ್ನ ಮಾಡಿದ್ರು ಜಾಲಿವುಡ್ ಸ್ಟುಡಿಯೋನವರು, ನಾವು ಆ ಮನವಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವರ್ಗಾವಣೆ ಮಾಡುವಂತಹ ಕೆಲಸ ಮಾಡಿದೀವಿ. ಮುಂದಿನ ನಿರ್ಧಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಬೈ ಗುರ್ಕಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ. ಅವರ ನಿರ್ಧಾರದಂತೆ ನಾವು ಕ್ರಮ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಸ್ಟುಡಿಯೋದಲ್ಲಿ ಏನೇನು ನಿಯಮಗಳು ವೈಲೇಟ್ ಮಾಡಿದ್ರು ಸರ್ ನಿರ್ಧಾರ ಮಾಡೋದಕ್ಕೆ? ಅಷ್ಟೇ ಸರ್. ಮತ್ತೆ ಎಲ್ಲ ಅಲ್ಲ ಏನೇನು ವೈಲೇಟ್ ಆಗಿದೆ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ಡರ್ ಡೀಟೇಲ್ಸ್ ಇದೆ, ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಸೊ ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. ಎಷ್ಟು ದಿನ ಕಾಲಾವಕಾಶ? ಅವ್ರ 10 ದಿನ ಕಾಲಾವಕಾಶ. Completely will comply. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.